ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡದಿರುವ ಕುರಿತು ಆಡಳಿತಾಧಿಕಾರಿ ಗ್ರಾಮ ಪಂಚಾಯತ್ ಶಿರವಾಳ ಇವರಿಗೆ ಮನವಿ ಪತ್ರ ಕೊಡಲಾಯಿತು. ಸುಮಾರು 2 ತಿಂಗಳಿನಿಂದ ನೀರು ಸರಬರಾಜು ಮಾಡದೇ ಇರುವುದು ಮತ್ತು ಶಿರವಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಮನವಿ ಮಾಡಿದರೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದಿಲ್ಲ. ಶಿರವಾಳ ಗ್ರಾಮದ ಜನರು ಅಧಿಕಾರಿಗಳಿಗೆ ತ್ವರಿತವಾಗಿ ನಮಗೆ ನೀರು ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಕೊಡದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ಮಾರೆಪ್ಪ ಎಂ ಪ್ಯಾಟಿ, ತಾಲೂಕು ವಾಲ್ಮೀಕಿ ನಾಯಕ ಸಂಘ ಶಹಾಪುರ ಅಧ್ಯಕ್ಷರು, ಶರಣಪ್ಪ ಪ್ಯಾಟಿ ವಕೀಲರು, ವೆಂಕಟೇಶ್ ಪೂಜಾರಿ, ಹನುಮಂತ ಮುಸ್ಲಾಯರ್, ನಿಂಗಪ್ಪ ಹುನ್ನೂರ, ಶರಣಪ್ಪ ಕೋಟ್ಯ, ಹುಸೇನಿ ಮಳ್ಳಿ ಮತ್ತು ಊರಿನ ಪ್ರಮುಖರು ಮತ್ತು ಊರಿನ ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಅಮರೇಶ್ ನಾಯಕ್, NKS TV 4. ಅವ್ಯವಸ್ಥೆಯನ್ನು ಕಂಡಿದ್ದಾರೆ ಹಾಗೂ ಶಿರವಾಳ ಗ್ರಾಮದ ಸಾಮಾನ್ಯ ಜನರ ಆಕ್ರೋಶವನ್ನು ಕೂಡ ನೋಡಿದ್ದಾರೆ. ಸುಮಾರು 2 ತಿಂಗಳಿಂದ ಸಂಪೂರ್ಣವಾಗಿ ಕುಡಿಯುವ ನೀರು ಇರದೇ ಕಾರಣ ಇಡೀ ಶಿರವಾಳ ಗ್ರಾಮದ ಜನಸ್ಥರು ಸಾಮಾನ್ಯ ಜನರು ಆಕ್ರೋಶವನ್ನು ಹೊಂದಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶೀಘ್ರದಲ್ಲಿ ಮಾಡೋಕ್ಕಾಗಿ ಶಿರವಾಳ ಗ್ರಾಮಸ್ಥರಿಂದ ನಾವು ಮನವಿ ಮಾಡ್ಕೊತಿದ್ದೇವೆ. ಒಂದು ವೇಳೆ ಮಾಡದೇ ಇದ್ದರೆ ರಸ್ತೆ ರೋಗ ಮತ್ತು ಉಗ್ರವಾದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗ್ತದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಸೂಚನೆ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.